ನನ್ನ ಟೈಮ್ಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಇಲ್ಲ ಬರೀ ತಿನ್ನೋದು ಮಲಗದೆ ಮಾಡ್ತೀನಿ ಗೈಸ್. ನನಗೇನಾಯ್ತು ನನಗೆ ಗೊತ್ತಿಲ್ಲ. ನನ್ನ ರಿಯಾಕ್ಷನ್ ಏನಂತ ನೋಡೋಣ ಬನ್ರಿ. ಹಾಯ್ ಗೈಸ್, ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಹಂಗೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಫ್ಲಾಶ್ ಬ್ಯಾಕ್ ಗೈಸ್, ಕಾಮಿಡಿ ಏನು ಗೊತ್ತಾ, ನಮ್ಮ ಅಮ್ಮಗೆ ಹೇಳ್ದೆ ಮೆಣಸಿನ್ಕಾಯಿ ಹುರ್ಕೊಂಡು ತಿನ್ಬೇಡ, ತುಂಬ ಖಾರ ಐತೆ ಅಂತ. ಆದ್ರೂ ನೋಡಿ ಎಣ್ಣೆಯಲ್ಲಿ ಇಷ್ಟು ಮೆಣಸಿನ್ಕಾಯಿ ಹುರ್ಕೊಂಡು ಹೋಗಿ ನಾನು ತಿಂದ್ಬಿಡ್ತೀನಿ, ಖಾರನೇ ಇಲ್ಲ ಅಂದರು. ಇಲ್ಲಿ ನೋಡಿ ಫುಲ್ಲು ಬಾಯ್ ಅಂತ ಇದ್ದಾರೆ, ಫುಲ್ಲು ಖಾರ ಆಗ್ಬಿಟ್ಟೈತೆ. ಇಲ್ಲರಿ ಹಾಕೊಂಡ್ರೆ ಮೆಣಸಿನ್ಕಾಯಿ ಅಲ್ಲೇ ಬಿಟ್ಟವ್ರೆ. ಊಟ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದ್ರೊಳಗಡೆ ಸೀಡ್ಸು ಹಂಗೆ ಬಿಡಿಸಿದ್ರೆ ಹಂಗೆ ಹುರಿದವ್ರೆ. ಫುಲ್ಲು ಖಾರ ಹತ್ಕೊಂಡ್ಬಿಟ್ಟೆ ಬಾಯಿಗೆ. ಸದ್ಯ ಗೈಸ್ ನಾನೇನೋ ತಿಂದಿದ್ದಿಲ್ಲ, ಬಚಾವಾಗ್ಬಿಟ್ಟೆ. ಇಲ್ಲಿ ನೋಡ್ರಿ ಅವ್ರ ಗದಿ ಹೆಂಗಾಗೈತೆ ಅಂತ. 2000 years later ಗೈಸ್ ಮಧ್ಯಾಹ್ನದ ಎಲ್ಲಿಗೂ ಹೋಗಿಲ್ಲ, ಬರೀ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಎಡಿಟ್ ಮಾಡೋದೇ ಆಗೋಯ್ತು. ಯೂಟ್ಯೂಬ್ ಇನ್ಸ್ಟಾಗೆ ಪೋಸ್ಟ್ ಮಾಡೋಕ್ಕೋಸ್ಕರ 2 ದಿನದಿಂದ ಏನೋ ಗೊತ್ತಿಲ್ಲ, ಬರೀ ತಿನ್ನೋದು ಮಲಗದೆ ಮಾಡ್ತೀನಿ ಗೈಸ್. ನನಗೇನಾಯ್ತು ನನಗೆ ಗೊತ್ತಿಲ್ಲ. ನೋಡಿ ಇವಾಗ ಅಷ್ಟೇ ಅಮ್ಮ ಬಿಸಿ ಬಿಸಿ ದೋಸೆ ಮಾಡಿದ್ದಾರೆ, ಬಂದು ತಿನ್ನಕ್ಕೆ ಕೂತ್ಕೊಂಡಿದ್ದೀನಿ. ಇವತ್ತು ಎಷ್ಟೊತ್ತಾದ್ರೂ ಆಗಲಿ ರ್ಯಾಪಿಡೋ ಹೋಗಲೇಬೇಕು. ಹೋಗ್ತೀನಿ ಗೈಸ್ ಪಕ್ಕ. ಗೈಸ್ ನೋಡಿ ರ್ಯಾಪಿಡೋ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ. ಆರ್ಡ್ರ್ ಬೀಳ್ತಾ ಇಲ್ಲ ಅಂತ ನೋಡಿದೆ, ಏನೋ ಗಾಡಿಯಲ್ಲಿ ಇಶ್ಯೂ ಐತೆ ಅಂತ ಅನ್ನಿಸ್ತು. ನೋಡಿ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡಿ ಗೈಸ್, ಈ ಟಯರ್ ಬಂದ್ಬಿಟ್ಟು ಪಂಚರ್ ಆಗಿಬಿಟ್ಟೈತಿ ಟಯರು. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಮಾಡೋಣ ಗೊತ್ತಿಲ್ಲ ಗೈಸ್. ಮೊನ್ನೆ ನೋಡಿದ್ರೆ 2 ಪಂಚರ್ ಹಾಕ್ಸ್ದೆ. ಅವ್ರು ನನ್ನ ಫ್ರೆಂಡ್ ಊರಿಗೆ ಹೋಗಿನ ಮುಂಚೆ 2 ಪಂಚರ್ ಹಾಕ್ಸ್ದೆ, 150 ರೂಪಾಯಿ ಆಯಿತು. ಇವಾಗ ಕೆಲಸ ಮಾಡೋಣ ಅಂತ ಬಂದರೆ ಮತ್ತೆ ಪಂಚರ್ ಆಗೈತೆ. ನನ್ನ ಟೈಮ್ಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಏನು ಮಾಡಂದರೆ ಇಲ್ಲಿಂದ ಮನೆ ನಿಯರ್ ಐತೆ, ಇಲ್ಲಿ ವಾಪಸ್ ಮನೆಗೆ ಹೋಗ್ತೀನಿ. ಬೆಳಗ್ಗೆ ಎದ್ದು ಪಂಚರೆಲ್ಲ ಹಾಕ್ಸ್ಕೊಂಡು ಮತ್ತೆ ಕೆಲಸ ಮಾಡೋಣ. ಇವಾಗ ಪಂಚರ್ ಹಾಕ್ಸೋಣ ಅಂದರೆ ಇಷ್ಟೊತ್ತಿಗೆ ಯಾವುದೂ ಓಪನ್ ಇರಲ್ಲ ಪಂಚರ್ ಅಂಗಡಿ. ಏನು ಮಾಡೋಣ ಅಂದರೆ ಮನೆಗೆ ಹೋಗೋಣ ಅಷ್ಟೇ ಗೈಸ್, ಬೇರೆ ಏನು ಮಾಡೋಕ್ಕಾಗಲ್ಲ. ಟೈಮ್ ಸರಿ ಇಲ್ಲ ಅಂದಾಗ ಈ ಥರ ಎಲ್ಲ ಆಗ್ತಾ ಇರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. A few moments later ನೋಡಿ ಇನ್ನೇನು ಬಂದೆ ಮನೆ ಹತ್ರ, ಗಾಡಿ ಪಂಚರ್ ಆಗಿಬಿಟ್ಟೈತೆ. ಅಮ್ಮನ ರಿಯಾಕ್ಷನ್ ಏನಂತ ನೋಡೋಣ ಬನ್ರಿ. ಗಾಡಿ ಪಂಚರ್ ಆಗೈತೆ. ಲ್ಯಾಟ್ರಿ ಅದಕ್ಕೆ ವಾಪಸ್ ಬಂದೆ. ರೋಡ್ ಎಡಗಡೆ ಟೈರ್ ಪಂಚರ್. ಮೊನ್ನೆ ತಾನೇ 2 ಹಾಕ್ಸಿದೆ, ಈಗ ಮತ್ತೆ ಪಂಚರ್ ಆಗೈತೆ. ಏನು ಮಾಡೋದು ಗೊತ್ತಿಲ್ಲ. ನಾಳೆ ಹಾಕ್ಸ್ಬೇಕು, ಈಗ ಓಪನ್ ಇರಲ್ಲ ಅದು. ನೋಡಿದ್ರಲ್ಲ ಗೈಸ್, ಇಷ್ಟೇ ಇವತ್ತಿನ ಕತೆ. ಹೋಗ್ಬಿಟ್ಟು ಮಲ್ಕೊಳೋದಷ್ಟೇ, ತಿಂದಿದ್ದಾಯಿತು. ಈ ಥರ ಆದರೆ ಏನು ಮಾಡೋಣ ಗೈಸ್ ಅವಾಗ ಗಾಡಿ ಕೈ ಕೊಡ್ತಾ ಇರುತ್ತೆ. ಗಾಡಿ ಡೈಲಿ ಮೇಂಟೈನ್ ಮಾಡಿದ್ರೆ ಅದೇನೇ ಕತೆ, ಅವಾಗ ಕೈ ಕೊಡ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ ರೆಡಿ ಮಾಡಿಸ್ಕೊಂಡು ಯೂಸ್ ಮಾಡೋದೇ ನಮ್ಮ ಕೆಲಸ. ಇದು ಆಕ್ಚುಲಿ ಚೆನ್ನಾಗಿ